ನಮನವನ್ನು ಸಲ್ಲಿಸುತ್ತಾ ನನ್ನ ಪುಟ್ಟ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಮೇರಿ ಜಾನ್ ನೆಲ್ಯಾಡಿ, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ PM ಶ್ರೀ ಈ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ ವರ್ಷದ ಸಾಲಿನಲ್ಲಿ ಜಾನಪದ ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ ಕಡಲ ತೀರದಲ್ಲಿ. ಅಲ್ಲದೆ ಚಿತ್ರಕಲೆಯಲ್ಲಿ ಅನೇಕ ಪ್ರತಿಭೆಯಲ್ಲಿ ನಾನು ಮುಂದಿದ್ದೇನೆ. ಎಲ್ಲ ದೇವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಹಾಗೂ ನಿಮ್ಮೆಲ್ಲರ ಪ್ರಾರ್ಥನೆ ಆರೈಕೆಯೊಂದಿಗೆ ನನ್ನ ಪುಟ್ಟ ಕಿರುಪರಿಚಯವನ್ನು ಮುಗಿಸ್ತೇನೆ. ಮನೆಗೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಗೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಹೌದು ಸ್ನೇಹಿತರೆ, ಮನೆ ಮೊದಲ ಪಾಠಶಾಲೆ, ಹಾಗೆ ನಮ್ಮ ಶಾಲೆ ಎರಡನೇದು. ಪ್ರತಿಯೊಂದು ಮಗುವಿಗೆ ಮುಖ್ಯವಾದಂಥ ಅಂಶ ಅದು ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅನ್ನುವಂತೆ ಆ ತಾಯಿಯ ಒಂದು ದೃಶ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣವನ್ನು ಕಲೀಲಿ ಅಂತ ತಾಯಿ ತನ್ನ ಮಗುವನ್ನು ಹಗಲಿರುಳು ದುಡಿದು ಆ ಮಗುವನ್ನು ಸಾಕಿ ಸಲಹಿ ದೊಡ್ಡದು ಮಾಡಿ ಶಿಕ್ಷಣವನ್ನು ಕೊಡಿಸ್ತಾಳೆ ಆ ಶಾರದಮ್ಮ. ಅವಳ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಅಂದರೆ, ಅವನು ಮದುವೆಯಾಗಿ ಮಗ ಆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತಾನೆ. ಆ ಒಂದು ದೃಶ್ಯವನ್ನು ಒಮ್ಮೆ ನೋಡೋಣವೇ? ಶಾರದಮ್ಮ ಅವರೇ, ಯಾಕೆ ನೀವು ಯಾರನ್ನ ಕಾಯ್ತಾ ಇದ್ದೀರಾ? ಕಮಲಮ್ಮ ಅವರೇ, ಮಗ ಬರ್ತಾನೆ 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 ಅಂತ ಕಾಯ್ತಾ ಇದ್ದೀನಿ. ಎಲ್ಲಿ ಶಾರದಮ್ಮ ಅವರೇ ನಿಮ್ಮ ಮಗ ಬರೋದು? ನಿಮ್ಮ ಮಗ ಬರೋದಾಗಿದ್ರೆ ಈ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗ್ತಾ ಇದ್ನಾ? ಇಲ್ಲ, ನನ್ನ ಮಗ ಬಂದೇ ಬರ್ತಾನೆ, ನನ್ನ ಮಗ ಬಂದೇ ಬರ್ತಾನೆ ಅನ್ನುವಂಥ ಒಂದು ಕಾಳಜಿ ನನಗಿದೆ. ನನ್ನ ಮಗ ಚೆನ್ನಾಗಿದ್ದಾನೆ, ಎಲ್ಲೋ ಇದ್ದಾನೆ, ಎಲ್ಲೋ ಇದ್ದಾನೆ. ಎಂಥ ಶಾರದಮ್ಮ ಅವರೇ, ನೀವು ಈಗಲೂ ಕೊನೆಯ ಇನ್ನೇನು 1-2 ವರ್ಷಗಳು ನೀವು ಜೀವಿಸ್ಬೋದಷ್ಟೇ. ಆದರೆ ನೀವು ಇನ್ನು ಎಷ್ಟು ಮಮತೆ, ಪ್ರೀತಿ, ಈ ಒಂದು ಅತಿಯಾದ ವ್ಯಾಮೋಹ ನಿಮ್ಮಲ್ಲಿದ್ದದನ್ನು ನೋಡಿ ನಗು ಬರ್ತಾ ಇದೆ. ನನ್ನ ಮಗನು ಹೀಗೆ ಹೇಳ್ತಾ ಇದ್ದ, ಇದುವರೆಗೆ ಬರಲಿಲ್ಲ. ಇಲ್ಲ, ನನ್ನ ಮಗ ಫೋನ್ ಮಾಡಿರ್ಬೋದೇನು ನೋಡಿ. ತಾಯಿ ಹೆತ್ತ ತಾಯಿಗೆ ಹೆಗ್ಗಣವೇ ಮುದ್ದು ಅನ್ನುವಂತೆ ಅದರಲ್ಲೇ ಮೈ ಮರಿತಾಳೆ. ಧನ್ಯವಾದಗಳು.